ಅತಿ ವೈಭವದಿಂದ ಸಂಪನ್ನಗೊಂಡ ಐತಿಹಾಸಿಕ ಬಿದರೂರು ವರ್ಧಮಾನ ಸ್ವಾಮಿಯ ಪಂಚಕಲ್ಯಾಣ ಮಹೋತ್ಸವ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು. ಬೆಳಗ್ಗೆಯಿಂದ ಪ್ರಾರಂಭಗೊಂಡ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಯಲ್ಲಿ ಪಂಚಕಲ್ಯಾಣ ಮಹೋತ್ಸವ, ಗರ್ಭ ಕಲ್ಯಾಣ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಸಂಜೆ ವೈವಿಧ್ಯಮಯವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಧಾರ್ಮಿಕ ಸಭಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಸ್ವಾತಿ ಜೈನ ಮಠದ ಭಟ್ಟ ಕಲ್ಲಂಕ ಸ್ವಾಮಿಗಳು ವಹಿಸಿದ್ದರು. ಬಬಿತ್ ಪ್ರೇಮಕುಮಾರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಪ್ರಮುಖರಾದ ನಾಗರಾಜ ಜೈನ್ ಅತ್ತಿಗೋಡು, ಧನಪಾಲ್ ಜೈನ್ ಕಾರ್ಗಲ್, ಧನ್ಪಾಲ್ ಜೈನ್ ಮಂಡವಳ್ಳಿ, ಅನಿಲ್ ಜೈನ್ ಹೆನ್ನಿ, ಲೋಕರಾಜ್ ಜೈನ್ ಮರಬೀಡು, ಯೋಗರಾಜ್ ಜೈನ್ ಅತ್ತಿಗೋಡು, ಪ್ರಶಾಂತ್ ಸಾಗರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಆಚಾರ್ಯ ಪುಣ್ಯಸಾಗರ ಮುನಿಗಳು ಆಶೀರ್ವಚನ ನೀಡಿ, ಭೂಮಿ ಮೇಲೆ ಜೈನ ಧರ್ಮದಲ್ಲಿ ಜನಿಸಿದವರು ಪುಣ್ಯಜೀವಿಗಳು, ಜೀವನ ಸತ್ಯದ ಮಾರ್ಗದಲ್ಲಿ ನಡೆಯಬೇಕು, ಮನದ ಇಂದ್ರಿಯಗಳನ್ನು ಗೆದ್ದವರೇ ನಿಜವಾದ ವೀರರು, ಹಾಗಾಗಿ ಧಾರ್ಮಿಕ ಆಚರಣೆಗಳನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಬೇಕು ಎಂದರು. ಕಂಬದಲ್ಲಿ ದಿಗಂಬರ ಜೈನ ಮಠದ ಭಾನುಕೀರ್ತಿ ಸ್ವಾಮಿಗಳು ಆಶೀರ್ವಚನ ನೀಡಿ, ಪ್ರತಿಯೊಬ್ಬರಲ್ಲೂ ಅಹಿಂಸಾ ಭಾವನೆ ಮೂಡಿಸಿಕೊಳ್ಳಬೇಕು, ಜೀವನ ಸಾಕ್ಷಾತ್ಕಾರಕ್ಕೆ ಜೈನ ಧರ್ಮದ ವಿಚಾರಧಾರೆಗಳು ಅತಿ ಮುಖ್ಯವಾಗಿದೆ ಎಂದು ಮಾತನಾಡಿದರು. ಜೈನತ್ವದಿಂದ ಮಾತ್ರ ಜಗತ್ತಲ್ಲಿ ಶಾಂತಿ ನೆಲೆಸಲು ಸಾಧ್ಯ ಎಂದು ಹಿರಿಯ ಸಾಹಿತಿ ಚಿಂತಕ ಮುನಿರಾಜು ರೆಂಜಾಳ್ ತಿಳಿಸಿದರು. ವರ್ಧಮಾನ ಸ್ವಾಮಿಯ ಪಂಚಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ವಿಶೇಷ ಧಾರ್ಮಿಕ ಉಪನ್ಯಾಸ ನೀಡಿ, ಜಗತ್ತಿನಲ್ಲಿ ಜೈನ ಧರ್ಮ ಅತ್ಯಂತ ಶ್ರೇಷ್ಠವಾದುದು, ಧರ್ಮದ ಪ್ರತಿಯೊಂದು ವಿಚಾರಧಾರೆಗಳನ್ನು ಅರಿಯುವುದರೊಂದಿಗೆ ಅವುಗಳನ್ನು ಅನುಷ್ಠಾನಕ್ಕೆ ತಂದಲ್ಲಿ ನೆಮ್ಮದಿಯು ನೆಲೆಸಲು ಸಾಧ್ಯ ಎಂದು ತಿಳಿಸಿದರು. ಧರ್ಮಗಳನ್ನ ಸ್ಥಾಪನೆ ಮಾಡಿದ್ರಂತೆ ಅಥವಾ ಪ್ರಚಲಿತದಲ್ಲಿ ಇತ್ತು ಅಂತ ಹೇಳ್ತಾರೆ. ನೋಡಿ, ಇದು ಜಾರುವ ದಾರಿ ಅಂತ. ನಾನು ಅದಕ್ಕೆ ಯಾವಾಗಲೂ ಕೊಡುವ ಉದಾಹರಣೆ ಏನು ಅಂತ ಹೇಳಿದ್ರೆ, ಬಹುಶಃ ಈಗೆಲ್ಲ ಶಾಲೆಗಳಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ಕೊಳ್ಳಿ. ಹಿಂದೆಲ್ಲ ಜಾರು ಬಂಡಿ ತಂದಿತ್ತು. ಜಾರು ಬಂಡಿ, ಆ ಜಾರು ಬಂಡಿಯಲ್ಲಿ ಹಿಂದಿನ ಭಾಗದಲ್ಲಿ ಮೆಟ್ಟಿಲಿನಲ್ಲಿ ಮೇಲೆ ಹೋಗ್ಬೇಕು, ಎದುರುಗಡೆ ಜಾರಬೇಕು. ಸಂತೋಷ ಆಗ್ತಾ ಇದ್ದದ್ದು ಯಾವಾಗ? ನಾವೆಲ್ಲ ಜಾರಿದವರೇ ಚಿಕ್ಕಂದಲ್ಲಿ. ಅದು ಸಂತೋಷ ಆಗುದು ಯಾವಾಗ ಕೇಳಿದ್ರೆ ಆ ಮೇಲಿಂದ ಕೆಳಗೆ ಜಾರುವಾಗ. ಆದ್ರೆ ತಿಳಿದವರು ಬಹಳ ಸುಂದರವಾದ ಒಂದು ಮಾತನ್ನು ಹೇಳ್ತಾರೆ. ಬಂದು ಇದನ್ನ ಕಿಸೆಯಲ್ಲಿ ಇಟ್ಟುಕೊಳ್ಳಿ. ಬಹಳ ಸುಂದರವಾದ ಒಂದು ಮಾತನ್ನು ಹೇಳುತ್ತಾರೆ. ಜಾರು ಬಂಡಿಯಲ್ಲಿ ಜಾರುವಾಗ ತುಂಬಾ ಸಂತೋಷವಾಗುತ್ತದೆ, ಆದರೆ ನಾವು ಕೆಳಗೆ ಹೋಗುತ್ತಿದ್ದೇವೆ ಎಂಬ ಪ್ರಜ್ಞೆ ಇರುವುದಿಲ್ಲ ಅಂತ. ಎಷ್ಟು ಚಂದದ ಮಾತು ನೋಡಿ. ಅಂದ್ರೆ ನಾವು ಪ್ರತಿಯೊಂದು ತಪ್ಪು ಮಾಡುವ, ನಾವು ಶಿಬಿರದಲ್ಲಿ ಮಕ್ಕಳಿಗೆ ಇದನ್ನೇ ಹೇಳ್ತೇವೆ. ಏನು ಕೇಳಿದ್ರೆ, ದುರಭ್ಯಾಸಗಳನ್ನ ಬೆಳೆಸಿಕೊಳ್ಳುವಾಗ, ಯಾವುದು ಕೆಟ್ಟ ಚಟಗಳನ್ನು ಬೆಳೆಸಿಕೊಳ್ಳುವಾಗ ಬಹಳ ಖುಷಿ ಆಗ್ತದೆ, ಬಹಳ ಆನಂದ ಆಗ್ತದೆ. ಯಾರೋ ಸಿಗರೇಟ್ ಸೇರ್ತಾ ಇದ್ದಾರೆ, ಹೊಗೆ ಬಿಡ್ತಾ ಇದ್ದಾರೆ, ಎಂತ ಸ್ಟೈಲ್ ಅಂತ ಅನಿಸ್ಬಿಡ್ತದೆ. ಅದಕ್ಕೆ ಬಲಿಯಾಗಿ ನಾವು ಪೀಡನೆಗೆ ಒಳಗಾಗಿ ನಾವು ಕಷ್ಟ ಅನುಭವಿಸುವಾಗ ಅದು ಗೊತ್ತಾಗ್ತದೆ ಕೆಳಗೆ ಹೋಗಿದ್ದೇವೆ ಅಂತ. ಅದಕ್ಕೆ ಬಹಳ ಚಂದದ ಒಂದು ಕಥೆ ಇದೆ, ದೊಡ್ಡ ಕಥೆ ಅಲ್ಲ. ಒಬ್ಬ ರಾಜ ತುಂಬಾ ದಾನ ಮಾಡ್ತಾ ಇದ್ದಂತೆ. ತುಂಬಾ ದಾನ, ನೀನು ನನಗೂ ದಾನ ಕೊಡಪ್ಪ ಅಂತ. ಅವಾಗ ರಾಜ ಹೀಗೆ ನೋಡಿದ, ಬಂದದ್ದು ಗೆದ್ದಲು ಹುಳ. ಯೋ ದೇವ, ಈ ಗೆದ್ದಲು ಹುಳಕ್ಕೆ ಏನು ದಾನ ಕೊಡುವುದು ಅಂತ ಯೋಚನೆ ಮಾಡಿದಂತ ರಾಜ ಹೇಳಿದ, ನಿನಗೆ ದಾನ ಕೊಡುದಿಲ್ಲ ಅಂತ. ಅಷ್ಟಕ್ಕೂ ಕೇಳಿದ, ಏನು ಬೇಕು ನಿಂಗೆ? ನಂಗೆ ಬೇರೆ ಏನು ಬೇಡ, ಒಂದು ಚೂರು ಇರ್ಲಿಕ್ಕೆ ಜಾಗ ಇದ್ರೆ ಸಾಕು ಅಂತ. ಎಲ್ಲಾದ್ರೂ ಒಂದ್ ಕಡೆ ಇರ್ಲಿಕ್ಕೆ ಜಾಗ ಇದ್ರೆ ಸಾಕು. ನಿನಗೆ ಕೊಡೋದಿಲ್ಲ, ಹೋಗು ಅಂತ 16 ದಿವಸಗಳವರೆಗೆ ಹಿಂದಕ್ಕೆ ಕಳಿಸ್ತಾ ಇದ್ದ. ಕೊನೆಗೆ ಅಯ್ಯೋ ಪಾಪ ಅಂತ ಅನ್ನಿಸ್ತವನಿಗೆ. ಇರ್ಲಿ, ಇಷ್ಟು ಚಿಕ್ಕ ಹುಳ ಅಲ್ವಾ ಅಂತ ಹೇಳಿ, ಆಗ್ಲೇಪ್ಪ ನಮ್ಮ ಅರಮನೆಯ ಮೂಲೆಯಲ್ಲಿ ಇರು ಅಂತ ಹೇಳಿದ್ನಂತೆ. ಅಲ್ಲಿ ಕೊಟ್ಟು ಜಾಗ ಕೊಟ್ಟು 4 ವರ್ಷ ಕುರ್ಚಿಗೆ ಆಸೀನರಾಗಿದ್ದಾರೆ. ಪಂಡಿತರು ಹೆಸರು ಹಾಕ್ತಾರೆ. ಆ ಹೆಸರು ಇನ್ನೊಂದೆಲ್ಲರೂ ಅದರೊಳಗೆ ಹೋಗಿ ರಾಜನ ಪೋಷಕಗಳನ್ನು ಬಳಸಿಕೊಂಡು ಈ ಉನ್ನತಿಗಳನ್ನು ನೀತಿ ಕೊಟ್ಟಿದೆ. ಅಲ್ಲಿ ನಾವೆಲ್ಲ ಆಚರಿಸಬೇಕು. ಮನೆಯಿಂದ ಮೆಟ್ಟಿಗೆ ಎಲ್ಲ
ನಂದಿಗೌಡ ಕಾಂಪೌಂಡ್ಗಳು ಇವರು ಸಹ ಅದೇ ರೀತಿಯಾಗಿ ಜಿಡಿ ಕಾಮರಾಜ ಗಡದಕ್ಕೆ ಬಿದ್ರು ಇವರು ಸಹ ರಾಷ್ಟ್ರಬೇಕು ಶ್ರೀಮತಿ ಚಂದ್ರಕಲಾ ಶ್ರೀಮತಿ ಚಂದ್ರಕಲಾ ಶ್ರೀ ಮೇಘಾನಿ ಮಂಡಳ ಇವರು ಸಹ ರಾಷ್ಟ್ರಬೇಕು ಶ್ರೀಮತಿ ಕೃಷ್ಣಾಕ್ಷಿ ಶ್ರೀ ಮೀನಾಜ ಎಂಪಿ ಬಿದ್ರು ಇವರು ಸಹ ರಾಷ್ಟ್ರಬೇಕಾಗಿ ತಮ್ಮ ವಿನಂತಿ